ಏನಂತ? ಪರವಾಗಿಲ್ವೇ, ಮಾವನ್ಗೀಗ ಆಗಿದೆ ಅಂತ ಗೊತ್ತಾದ ತಕ್ಷಣ ಓಡೋಡ್ ಬಂದ್ಬಿಟ್ಟಿದ್ಯಾ? ಮಾವನ್ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಕಾಳಜಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅತ್ತೆ ಮಾವ ಅಂದ್ರೆ ತಂದೆ ತಾಯಿ ಸಮಾನ ಅಲ್ವಾ? ಅವ್ರಿಗೆ ಹೀಗಾಗಿದೆ ಅಂದ್ಮೇಲೆ ಟೆನ್ಷನ್ ಆಗದೆ ಇರುತ್ತಾನಿತ. ನೀನ್ ಓಡೋಡ್ ಬಂದಿದ್ ನನ್ಗೇನ್ ಆಶ್ಚರ್ಯ ಆಗ್ತಿಲ್ಲ. ಆದ್ರೆ ಮುಂಬೈನಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇದ್ದ ನಮ್ಮ ಅಣ್ಣ ಓಡೋಡ್ ಬಂದ ನೋಡು, ಅದು ಪಂಚೆ ಶರ್ಟ್ ಅಲ್ಲಿ. ಅದು ನನಗಿನ್ನೂ ನಂಬಕ್ ಆಗ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಟ್ಟಿ. ಗುಡ್ ಮಾರ್ನಿಂಗ್ ತಾತ. ಯಾಕೆ ಪುಟ್ಟಿ ಡಲ್ ಆಗಿದ್ಯಾ? ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ವಾ? ಸರಿಯಾಗಲ್ಲ ತಾತ, ನನಗ್ ನಿದ್ದೆನೆ ಬರ್ಲಿಲ್ಲ. ನೀವ್ ಮಾತಾಡ್ಸ್ ಹೋದ್ಮೇಲಂತೂ ನನ್ ನಿದ್ದೆನೆ ಮಾಡಕ್ ಆಗ್ಲಿಲ್ಲ ತಾತ. ಯಾಕಮ್ಮ, ಅಂಥದ್ದೇನಾಯ್ತು? ಅಲ್ಲ, ಬಿಸ್ನೆಸ್ ಅಲ್ಲಿ ಏನಾದ್ರು ಟೆನ್ಷನ್ನು, ಪ್ರೆಷರು ಆ ಥರದ್ದೇನಾದ್ರು ಆಯ್ತಾ? ಅದಕ್ಕೆಲ್ಲ ನಾನ್ ಕೇರ್ ಮಾಡ್ತೀನ ತಾತ. ಮತ್ತೇನಾಯ್ತು? ಅದೇನೋ ಗೊತ್ತಿಲ್ಲ ತಾತ, ನಿದ್ದೆ ಮಾಡೋಣ ಅಂತ ಕಣ್ ಮುಚ್ಚಿದ ತಕ್ಷಣ ಅದೇನೋ ಒಂಥರ ಕನ್ಸು. ಅದ್ರಲ್ಲೂ ನನ್ ಲೈಫಲ್ಲಿ ಯಾವತ್ತೂ ನಡಿಯಕ್ ಆಗದೆ ಇರೋಂತ ಅಸಾಧ್ಯವಾದದ್ದು ನನ್ ಕಣ್ಮುಂದೆ ಬರುತ್ತೆ. ಮನ್ಸು ಮಾಡಿದ್ರೆ ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವ್ದಿದೆ ಮೇಡಮ್? ಬೇರೆ ವಿಷಯದ ಬಗ್ಗೆ ನನಗ್ ಗೊತ್ತಿಲ್ಲ ರಾಯ್, ಆದ್ರೆ ನನ್ ಕನ್ಸಲ್ ಬಂದಿದ್ದು ನನ್ ಜೀವನದಲ್ಲಿ ನಡೀದೇ ಇರೋದು. ಹೌದಾ? ಹಾಗಿದ್ರೆ ಅಂತ ಕನ್ಸು ಏನಮ್ಮ? ಏನೋ ಒಂಥರ ಸಂಭ್ರಮ, ಸಡಗರ. ಅಲ್ಲಿನ ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಯಾವ್ದೋ ಮದ್ವೆ ಸಂಭ್ರಮ ಅನ್ನಿಸ್ತು ತಾತ. ಮೇಡಮ್, ಏನ್ ಹೇಳ್ತಿದ್ದೀರಾ? ನಿಮ್ಗೆ ಮದುವೆ ಕನ್ಸು ಬಿತ್ತಾ? ಹೌದು, ನಾನ್ ಸೀರೆಲ್ಲ ಉಟ್ಕೊಂಡು ಮದ್ವೆ ಹೆಣ್ಣಿನ ತರ ಪಕ್ಕ ಟ್ರೆಡಿಷನಲ್ ಹುಡುಗಿಯಾಗಿ ರೆಡಿ ಆಗಿದ್ದೆ. ಅದ್ ನನ್ಗೆಷ್ಟ್ ಕಾಮಿಡಿ ಅನಿಸ್ತಿದೆ ಗೊತ್ತಾ? ಅದು ನಾನ್ ಸೀರೆ ಉಟ್ಕೊಂಡಿದೀನಿ ಅಂದ್ರೆ ಇಟ್ಸ್ ಹಾರಿಬಲ್. ರೀಮ್ಮ, ಆ ಕನ್ಸಲ್ಲಿ ಬೇರೆ ಏನೇನು ನೋಡಿದೆ? ಅದೇ ತಾತ, ನಾನ್ ಅರ್ಶನ ಡ್ರೆಸ್ ಹಾಕೊಂಡು ಅರ್ಶನ ಶಾಸ್ತ್ರಕ್ಕೆ ರೆಡಿಯಾಗಿ ನಿಂತಿದ್ದೆ. ಒಂದಷ್ಟು ಜನ ಅರ್ಶನದ ನೀರ್ ಎರ್ಚಕ್ಕೆ ಅಂತ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಿದ್ರು. ಅಲ್ಲೇ ಪಕ್ಕದಲ್ಲೊಬ್ಬ ಅರ್ಶನ ಶಾಸ್ತ್ರದ ಬಟ್ಟೆ ಹಾಕೊಂಡು ಅರ್ಶನ ಶಾಸ್ತ್ರಕ್ಕೆ ರೆಡಿಯಾಗಿ ನಿಂತಿದ್ದ. ಎಸ್, ಇನ್ನು ಏನೇನ್ ನೋಡ್ದೆ ಅಂತ ನೆನ್ಪು ಮಾಡ್ಕೊಬಿಟ್ಟಿ. ತಾತ, ನೀವ್ಯಾಕಷ್ಟು ಎಕ್ಸೈಟ್ ಆಗ್ತಿದ್ದೀರಾ? ನಂಗೆ ಈ ತರ ಕನ್ಸ್ ಬರ್ಬಾರ್ದಲ್ವಾ? ಸರಿಯಮ್ಮ, ಕನ್ಸು ಯಾಕೆ ಬಂತು ಯಾಕೆ ಬರ್ಲಿಲ್ಲ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ನೀನ್ ಕನ್ಸಲ್ಲಿ ಇನ್ನು ಏನೇನ್ ನೋಡ್ದೆ ಅದನ್ನ ನೆನ್ಪು ಮಾಡ್ಕೊಬಿಟ್ಟಿ. ನೆನ್ಪು ಮಾಡ್ಕೊ ಪ್ಲೀಸ್. ನಾನು ಓಡ್ತಿದ್ದೆ. ಎಲ್ರೂ ಅರ್ಶನ ನೀರ್ ಹಾಕೋದಕ್ಕೆ ಅಟ್ಟಿಸ್ಕೊ ಬರ್ತಿದ್ರು. ಅಲ್ಲಿ ನನ್ನ ಆಫೀಸ್ ಸ್ಟಾಫ್ ಇದ್ರು, ಮತ್ತೆ ರಾಯ್ ಇದ್ದ. ಮೇಡಮ್, ನೀವ್ ಎಲ್ಲಿರ್ತೀರೋ ಅಲ್ಲಿ ನಾನು ಇದ್ದೇ ಇರ್ತೀನಿ. ಅದ್ರಲ್ಲೇನು ಸ್ಪೆಷಲ್ ಇಲ್ಲ. ಬೇರೆ ಯಾರಿದ್ರು ಅಂತ ನೆನಪು ಮಾಡ್ಕೊಳ್ಳಿ. ನೀನು ಇದ್ದೆ ತಾತ, ನಿನ್ ಜೊತೆ ಲಾಯರ್ ಅಂಕಲ್ ಇದ್ರು. ನೀನ್ ಎಷ್ಟ್ ಖುಷಿಯಾಗಿ ಓಡಾಡ್ತಿದ್ದೆ ಗೊತ್ತಾ? ಬೇರೆಯವರೆಲ್ಲ ಓಕೆ ಪುಟ್ಟಿ, ಅಲ್ಲಿ ಅರಿಶಿಣದ ನೀರ್ ಹಾಕಕ್ಕೆ ಬರ್ತಾ ಇದ್ರಲ್ಲ, ಅದ್ರ ಪಕ್ಕ ಇನ್ನೊಬ್ಬ ಗಂಡ್ಸು ಅರಿಶಿಣ ಶಾಸ್ತ್ರಕ್ಕೆ ರೆಡಿಯಾಗಿ ನಿಂತಿದ್ನಲ್ಲ, ಆತ ಯಾರು ಜ್ಞಾಪಿಸ್ಕೊ. ಎಷ್ಟು ಟ್ರೈ ಮಾಡಿದ್ರು ಆ ಒಂದು ಮುಖ ನೆನ್ಪು ಬರ್ತಿಲ್ಲ ತಾತ. ಮೇಡಮ್, ಈಗ ಮುಖ್ಯವಾಗಿ ನೆನ್ಪಿಗೆ ಬರ್ಬೇಕಾಗಿರೋದೇ ಅವ್ರ ಮುಖ ಅಲ್ವಾ? ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ನೀವು, ಲಾಯರ್ ಅಂಕಲ್ಲು, ಆಫೀಸ್ ಸ್ಟಾಫ್, ರಾಯ್, ತಬ್ಲಾ, ಮಲ್ಲಿ ಎಲ್ಲ ಇದ್ರು. ನಿಂತಿತ್ತೋನು
ಪ್ರಣವ್ ಜಾನ್ಸಿ. ಅರ್ಶನ ಶಾಸ್ತ್ರ ಡ್ರೆಸ್ ಹಾಕೊಂಡಲ್ಲಿ ನಿಂತಿದ್ದು ನಮ್ ಪ್ರಣವ್ ಅಲ್ವಾ ಜಾನ್ಸಿ? ವಾಟ್ ನಾನ್ಸೆನ್ಸ್! ಇವ್ನ್ ಯಾಕೆ ನನ್ ಕನ್ಸಲ್ ಬರ್ತಾನೆ? ಅದು ನೀನು ಎಂಗೇಜ್ಮೆಂಟ್ ಆದ್ಮೇಲೆ ಈ ತರನೇ ನನ್ನ ಅರ್ಶನ ಶಾಸ್ತ್ರ ಆಗ್ಬೇಕು, ಈ ತರನೇ ನನ್ ಮೆಹಂದಿ ಶಾಸ್ತ್ರ ಆಗ್ಬೇಕು ಅಂತ ತುಂಬಾ ಕನ್ಸ್ ಕಟ್ಕೊಂಡಿದ್ದೆ ಜಾನ್ಸಿ. ಅದಕ್ಕೆ ನಿನಗೆ ಅದೆಲ್ಲ ಇವಾಗ ಕಣ್ ಮುಂದೆ ಬರ್ತಾ ಇದೆ ಅಷ್ಟೇ. ಅತ್ತೆ, ಸ್ವಲ್ಪ ನಂಬೋ ತರ ಅನ್ನೋದು ಸುಳ್ಳು ಹೇಳು. ಅದನ್ನ ಬಿಟ್ಟು ಈ ಹೂವೇನು ಮಾಡ್ಕೊಳಕ್ ಆಗ್ದಿರೋ ಅಂತ ಸುಳ್ಳ ಹೇಳ್ಬೇಡ. ನಿಜವಾಗ್ಲೂ ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಬುಲ್ಶಿಟ್! ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗ್ ತಿಳ್ಕೊಳ್ಳಿ ಅತ್ತೆ, ನೀವ್ ಎಷ್ಟೇ ನಂಬ್ಸೋದಕ್ ಪ್ರಯತ್ನ ಪಟ್ರು ನಾನ್ ನಂಬಲ್ಲ. ಹಾಗೆ ನನ್ ಲೈಫಲ್ಲಿ ಒಬ್ಬ ಗಂಡ್ಸ್ ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೈಂಡ್ ಇಟ್. ಸದ್ಯ ಇವಳ ಮೈಂಡ್ ನ ಡೈವರ್ಟ್ ಮಾಡಿ ಆ ರಾಘವೇಂದ್ರ ನೆನಪು ಬರ್ದೇ ಇರೋ ತರ ಮಾಡ್ದೆ. ಏನೇ ಕುತಂತ್ರ ಮಾಡಿದ್ರು ಆ ದೇವ್ರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಖಂಡಿತ ನನ್ನ ಮೊಮ್ಮಗಳಿಗೆ ನೆನ್ಪು ಬಂದೇ ಬರುತ್ತೆ, ಸತ್ಯ ಅರ್ಥ ಆಗುತ್ತೆ. ನಿಧಾನ ಬನ್ನಿ. ಮಿಥುನ್, ಅಪ್ಪ ಹುಷಾರು. ಏನನಿತಾ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ ಪಲ್ಲವಿ. ರಾಘು, ಏನು ತೊಂದರೆ ಇಲ್ಲ ಅಲ್ವೇನಪ್ಪ? ಗಾಬರಿ ಆಗ್ಬೇಡಿ, ಏನು ಸೀರಿಯಸ್ ಏನಿಲ್ಲ. ಮೆಟ್ಲಿಳಿಬೇಕಾದ್ರೆ ಜಾರ್ ಬಿದ್ದಿರೋದ್ರಿಂದ ಕೈ ಫ್ರ್ಯಾಕ್ಚರ್ ಆಗಿದೆ. ಹಾಗೆ ತಲೆಗೆ, ಕತ್ತಿಗೆ, ಬೆನ್ನಿಗೂ ಒಂದು ಸ್ವಲ್ಪ ಏಟಾಗಿದೆ. ಅದಕ್ಕೆ ಡಾಕ್ಟರು ಬೆಡ್ ರೆಸ್ಟ್ ಹೇಳಿದ್ದಾರೆ. ಸದ್ಯ ಹೋಗ್ಲಿ ಬಿಡಪ್ಪ, ಏನು ತೊಂದರೆ ಇಲ್ದೆ ಬಚಾವಾದ್ರಲ್ಲ, ಅಷ್ಟ್ ಸಾಕು. ಅವ್ರೇನೋ ಬಚಾವಾದ್ರು, ಆದ್ರೆ ನಮ್ ಪಲ್ಲು ಜೀವನಕ್ಕೆ ಅವರಿಂದನೇ ಕಲ್ಬಿತ್ತಲ್ಲ ಅತ್ತೆ. ಬದುಕು ನಮ್ಮ ಕೈಯಲ್ಲಿದ್ರೆ ಗ್ರಾಚಾರ ದೇವ್ರ ಕೈಲಿರುತ್ತೆ. ಅದಕ್ಕೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಪಾಪ ನಮ್ ಪಲ್ಲು ಜೀವನದಲ್ಲಿ ಇದೊಂದ್ ಶಾಸ್ತ್ರ ಆಗ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆಮೇಲೆ ನಾವು ಯಾವ ಯೋಚನೆನೂ ಮಾಡೋ ಹಾಗೆ ಇರ್ಲಿಲ್ಲ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಾ ಇದೀಯ ಮಂಜುಳಾ? ಚಿಕ್ಕಮ್ಮ, ನನ್ನ ತಂಗಿ ಪಲ್ಲವಿ ಜೀವನ ಹಾಳಾಗೋದಕ್ಕೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಏನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಅಣ್ಣ, ನಾನು ಕಾಲೇಜಿಗೆ ಹೋಗ್ಬಿಡ್ತೀನಿ. ಅದೇ ಬೆಳಗ್ಗೆ ಫೀಸ್ ವಿಷಯನ ಸ್ವಲ್ಪ ನೆನಪು ಮಾಡು ಅಂತ ಹೇಳಿದಲ್ಲ. ಏನಂತ? ಪರವಾಗಿಲ್ವೇ, ಮಾವನ್ಗೀಗ ಆಗಿದೆ ಅಂತ ಗೊತ್ತಾದ ತಕ್ಷಣ ಓಡೋಡ್ ಬಂದ್ಬಿಟ್ಟಿದ್ಯಾ? ಮಾವನ್ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ, ಕಾಳಜಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅತ್ತೆ ಮಾವ ಅಂದ್ರೆ ತಂದೆ ತಾಯಿ ಸಮಾನ ಅಲ್ವಾ? ಅವ್ರಿಗೆ ಹೀಗಾಗಿದೆ ಅಂದ್ಮೇಲೆ ಟೆನ್ಷನ್ ಆಗದೆ ಇರುತ್ತಾನಿತ. ನೀನ್ ಓಡೋಡ್ ಬಂದಿದ್ ನನ್ಗೇನ್ ಆಶ್ಚರ್ಯ ಆಗ್ತಿಲ್ಲ. ಆದ್ರೆ ಮುಂಬೈನಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇದ್ದ ನಮ್ಮ ಅಣ್ಣ ಓಡೋಡ್ ಬಂದ ನೋಡು, ಅದು ಪಂಚೆ ಶರ್ಟ್ ಅಲ್ಲಿ. ಅದು ನನಗಿನ್ನೂ ನಂಬಕ್ ಆಗ್ತಾ ಇಲ್ಲ. ಮುಂಬೈಯಿಂದ ನಿಮ್ ಮನೆಗ್ ಬಂದು ಅಲ್ಲಿಂದ ನಿನ್ನ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾ ನೋಡು, ಅದು ದೊಡ್ಡ ಮಿರಾಕಲ್ಲೇ ಅಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅನಿತಾ, ಅದು ಹಾಸ್ಪಿಟಲಿಗೆ ಬರೋಕೆ ಅಂತಾನೆ ಈ ರೀತಿ ರೆಡಿಯಾಗಿ ಬಂದ್ಯಾ ಪಲ್ಲವಿ? ಅನಿತಾ, ನಾವು ನನ್ನ ಕಣ್ ತಪ್ಸಿ ಎಲ್ರು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀರಾ? ಏನ್ ಹೇಳ್ತಿದ್ಯಾ? ಈ ಅನಿತಾ ಕಣ್ ತಪ್ಸಿ ನೀನ್ ಸಂಸಾರ ಶುರು ಮಾಡ್ಬೇಕು ಅನ್ನೋ ಕಾರಣಕ್ಕೆ ತವ್ರ ಮನೆಗ್ ಹೋದ್ರೆ ಈ ಅನಿತಂಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅನಿತಾ, ಅದ್ ಹಾಗಲ್ಲ. ನನಗ್ ಗೊತ್ತಾಗಲ್ಲ ಅಂತ ಖುಷಿಯಾಗಿದ್ರಿ ಅಲ್ವಾ? ಆದ್ರೆ ಈ ಅನಿತಾಗೆ ನೀವಿಡೋ ಪ್ರತಿಯೊಂದು ಹೆಜ್ಜೆನೂ ಗೊತ್ತಾಗತ್ತೆ. ಕಳ್ಳ ಎಷ್ಟೇ ಚಾಣಾಕ್ಷತನದಿಂದ ಕಳ್ತನ ಮಾಡಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ ಅನ್ನೋ ಹಾಗೆ ನೀನೇ ನಿನ್ ಇನ್ಫಾರ್ಮೇಶನ್ ನ ಕೊಟ್ಬಿಟ್ಯಲ್ಲ. ಸ್ಟೇಟಸ್ಗೆಲ್ಲ ಹಾಕಿ ನಿಮ್ ನಾಟಕನ ಗೊತ್ತಾಗೋ ಹಾಗೆ ಮಾಡ್ದಲ್ಲ ಪಲ್ಲವಿ. ಏಯ್,
ನನ್ನ ಯಾಮಾರ್ಸಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ನಿಮ್ ಮನೆಗ್ ಹೋಗ್ತೀಯಾ? ಏನು ನಿಮ್ಮ ಅಣ್ಣನ್ ಸಪೋರ್ಟ್ ಇದೆ, ಅವನು ಬಂದು ಹೆದರ್ಸ್ತಾ ಅಂದ ತಕ್ಷಣ ನಾನು ಭಯ ಪಟ್ಟೆ ಅನ್ಕೊಂಡು ಇದನ್ನೆಲ್ಲ ಪ್ಲಾನ್ ಮಾಡ್ತೀಯಾ? ಪ್ಲಾನ್ ಮಾಡ್ತೀಯೇನೆ? ಅನಿತಾ, ಅದೇನಾಯ್ತು ಅಂದ್ರೆ ಇದ್ರಲ್ಲಿ ನಮ್ಮ ಮನೆಯವರು ನಿಮ್ ಮನೆಯವರು ಇಬ್ರು ಶಾಮೀಲಾಗಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವತ್ತು ನೀನು ಪ್ಲಾನ್ ಮಾಡ್ಕೊಂಡು ನಮ್ಮ ಮನೇಲೆ ಸಂಸಾರ ಶುರು ಮಾಡ್ಬೇಕು ಅನ್ಕೊಂಡಾಗ್ಲೆ ಬೆಡ್ ಮೇಲೆ ತುರ್ಕೆ ಪುಡಿ ಹಾಕಿ ಇಂಥ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕಬೇಡ ಅಂತ ಸ್ಯಾಂಪಲ್ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ? ಇಲ್ಲ ಅನಿತಾ, ನಾನು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ. ಒಂದು ತಿಳ್ಕೊ, ಮತ್ತೆ ಇಂಥ ವ್ಯರ್ಥ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡ. ನಿನಗ್ ಹೊಡಿಯೋದಿಲ್ಲ ಕಣೆ, ಟಾರ್ಚರು ಕೊಡಲ್ಲ, ಹೀಗೆ ದೂರ ಇರಿಸಿ ನೋವು ಕೊಡ್ತೀನಿ. ಆ ನೋವು ನಿಮ್ ಮನೆಯವ್ರಿಗೆ ಚುಚ್ಚಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ನಿಮ್ಮ ಅಣ್ಣ ಇದನಲ್ಲ, ಅವನಿಗೆ ತಾಕ್ಬೇಕು. ನಾನು ಯಾಕಾದ್ರೂ ನಾಟಕ ಮಾಡಿ ಈ ಅನಿತನಿಂದ ದೂರ ಆಗಿ ಜಾನ್ಸಿಗ್ ಸೇರೋ ಪ್ರಯತ್ನ ಮಾಡ್ದೆ ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಾಗ್ ಮಾಡ್ತೀನಿ. ಅವನು ಮಾಡಿದ ತಪ್ಪಿಗೆ ಅವನ ನೆರಳೆ ಹೊತ್ತು ಉರಿಯೋ ರೀತಿ ಮಾಡ್ತೀನಿ. ಅನುಭವಿಸ್ಬೇಕು, ಅವನು ಅನುಭವಿಸ್ಬೇಕು, ಸಂಕಟ ಪಡ್ಬೇಕು. ಅನಿತಾ ಹತ್ರ ಯಾಕಿದನ್ನೆಲ್ಲ ಇಟ್ಕೊಂಡೆ ಅಂತ ಒದ್ದಾಡ್ಬೇಕು. ಆ ರೀತಿ ಮಾಡ್ತೀನಿ, ಮಾಡೇ ಮಾಡ್ತೀನಿ.